ಶ್ರೀ ಸಂಕ್ಷಿಪ್ತ ಗುರುಚರಿತ್ರೆ 40ನೇ ಅಧ್ಯಾಯ. ಶ್ರೀ ಗುರುಭ್ಯೋ ನಮಃ. ನಾಮಧಾರಕ. ಒಂದು ದಿನ ನರಹರಿ ಎಂಬ ಹೆಸರಿನ ಯಜುರ್ವೇದಿ ಬ್ರಾಹ್ಮಣನೊಬ್ಬನು ಕುಷ್ಠರೋಗದಿಂದ ಪೀಡಿತನಾಗಿ ಗುರುಕೃಪೆಗಾಗಿ ಬಂದನು. ಆತನು ಗುರುಗಳೆದುರು ತನ್ನ ದೀನಸ್ಥಿತಿಯನ್ನು ಹೇಳಿಕೊಳ್ಳುತ್ತಾ, ಸದ್ಗುರುನಾಥ, ನಾನು ಯಜುರ್ವೇದವನ್ನು ಅಭ್ಯಾಸ ಮಾಡಿದ್ದರೂ ಸಹಿತ ಪೂರ್ವಜನ್ಮದ ಪಾಪಕರ್ಮಗಳಿಂದಾಗಿ ಈ ಹೀನಬೇನೆಯು ನನಗೆ ಅಂಟುಕೊಂಡಿದೆ. ಇದರಿಂದಾಗಿ ನನಗೆ ಜನರಲ್ಲಿ ಮರ್ಯಾದೆ ಇಲ್ಲದಂತಾಗಿದೆ. ಯಾರೂ ನನ್ನನ್ನು ಸಮೀಪಕ್ಕೆ ಬರಿಸಿಗೊಡದಾಗಿದ್ದಾರೆ. ದಯಾಳುಗಳಾದ ತಾವು ನನ್ನನ್ನು ಉದ್ಧಾರ ಮಾಡುವಿರೆಂದು ವಿಶ್ವಾಸದಿಂದ ತಮ್ಮ ದರ್ಶನಕ್ಕೆ ಬಂದಿರುವೆ ಎಂದು ಪ್ರಾರ್ಥಿಸಿಕೊಂಡನು. ಗುರುಗಳು ಮಠದ ಹತ್ತಿರ ಉರುವಲಕ್ಕಾಗಿ ತಂದು ಹಾಕಿದ್ದ ಕಟ್ಟಿಗೆಗಳಿದ್ದ ಒಂದು ಔದುಂಬರದ ಕಟ್ಟಿಗೆಯನ್ನು ಕೈಗೆತ್ತಿಕೊಂಡು ಆ ಬ್ರಾಹ್ಮಣನಿಗೆ ಕೊಟ್ಟರು. ಆ ಕಟ್ಟಿಗೆಯನ್ನು ಸಂಗಮದ ಪೂರ್ವ ಭಾಗದಲ್ಲಿ ನಡೆಸಿ ತ್ರಿಕಾಲದಲ್ಲಿಯೂ ನದಿ ಸ್ನಾನ ಮಾಡಿ ಅದಕ್ಕೆ ಕೊಡದಿಂದ ನೀರು ಹಾಕು. ಅದು ಎಂದು ಚಿಗುರೊಡೆದು ಮರವಾಗುವುದೋ ಅಂದೇ ನಿನ್ನ ಬೇನೆ ನಿವಾರಣೆ ಆಗುವುದು ಎಂದು ಆಜ್ಞೆ ಮಾಡಿದರು. ಗುರುಗಳ ಆಜ್ಞೆಯಂತೆ ದೃಢ ಸಂಕಲ್ಪ ಮಾಡಿಕೊಂಡ ಆ ಬ್ರಾಹ್ಮಣನು ಅಂದೇ ಆ ಕಟ್ಟಿಗೆಯನ್ನು ಸಂಗಮದ ಪೂರ್ವ ದಿಕ್ಕಿನಲ್ಲಿ ಒಂದು ಮಡಿ ಮಾಡಿ ಮರದಂತೆ ಹುಗಿದ. ಸ್ನಾನ ಮಾಡಿ ಉಪವಾಸ ವ್ರತದಿಂದಲೇ ಅದಕ್ಕೆ ತ್ರಿಕಾಲದಲ್ಲಿಯೂ ನೀರು ಹೊತ್ತು ಹಾಕತೊಡಗಿದನು. ಆತನು ಒಣಕಟ್ಟಿಗೆಗೆ ನೀರು ಹೊತ್ತು ಹಾಕುವ ಕೌತುಕವನ್ನು ಕಂಡ ಕೆಲವರು, ಎಲ್ಲೋ ಬ್ರಾಹ್ಮಣ, ನೀನು ವ್ಯರ್ಥವಾಗಿ ಶ್ರಮ ಪಡುತ್ತಿರುವೆ. ಒಣಕಟ್ಟಿಗೆಯು ಎಂದಾದರೂ ಚಿಗುರೊಡೆಯಬಲ್ಲದೆ, ನಿನ್ನದು ನಿವಾರಣೆ ಆಗದ ಬೇನೆ ಎಂದು ತಿಳಿದೆ ಗುರುಗಳು ನಿನಗೆ ಈ ರೀತಿ ಆಜ್ಞೆ ಮಾಡಿದ್ದಾರೆ. ಇಷ್ಟೂ ತಿಳಿಯಬಾರದೆ ನಿನಗೆ ಎಂದು ಮೂದಲಿಸಿ ಮಾತನಾಡತೊಡಗಿದರು. ಅದಕ್ಕೆ ಆ ಬ್ರಾಹ್ಮಣನು, ಗುರುಗಳ ಮಾತಿನಲ್ಲಿ ನನಗೆ ವಿಶ್ವಾಸವಿದೆ. ಅವರ ಕೃಪೆಯಾದರೆ ಈ ಕಟ್ಟಿಗೆಯು ಚಿಗುರುವುದೇನು ದೊಡ್ಡ ವಿಷಯವಲ್ಲ. ನನ್ನ ಪ್ರಾಣ ಇರುವವರೆಗೂ ಇದಕ್ಕೆ ನೀರು ಹಾಕುತ್ತೇನೆ. ಇದು ಚಿಗುರೊಡೆದರೆ ಒಡೆಯಲಿ, ಇಲ್ಲದಿದ್ದರೆ ಗುರುಸ್ಥಾನದಲ್ಲಿ ನನಗೆ ಮರಣವಾದರೂ ಪ್ರಾಪ್ತವಾಗಲಿ ಎಂದು ನಿರ್ಧಾರದಿಂದ ನುಡಿದು ಮತ್ತೆ ನೀರು ಹೊರತೊಡಗಿದನು. 2-3 ದಿನಗಳು ಕಳೆದವು. ಉಪವಾಸದಿಂದ ನರಹರಿಯ ಶಕ್ತಿ ಕುಂದಿತು. ಆದರೂ ಆತ ತನ್ನ ನಿರ್ಧಾರ ಬದಲಿಸದೆ ಒಂದೇ ಸಮನೆ ಶ್ರಮಪಡುತ್ತಾ ಆ ಒಣಕಟ್ಟಿಗೆಗೆ ನೀರು ಹೊತ್ತು ಹಾಕುವ ಕಾರ್ಯದಲ್ಲಿ ನಿರತನಾಗಿದ್ದನು. ಮಠದ ಶಿಷ್ಯರಿಗೆ ಆತನ ಸ್ಥಿತಿ ಕಂಡು ಕನಿಕರ ಉಂಟಾಯಿತು. ಅವರು ಗುರುಗಳ ಬಳಿ ಬಂದರು. ಗುರುಗಳೇ, ಆ ಮತಿಗೇಡಿ ಬ್ರಾಹ್ಮಣನು ಉಪವಾಸದಿಂದ ಒಣಕಟ್ಟಿಗೆಗೆ ನೀರು ಹೊತ್ತು ಹಾಕಿ ಸಾಯುವಂತಾಗಿದ್ದಾನೆ. ಆದರೂ ತನ್ನ ಛಲ ಬಿಟ್ಟಿಲ್ಲ ಎಂದು ನಗುತ್ತಾ ಹೇಳಿದರು. ಗುರುಗಳು ಶಿಷ್ಯರನ್ನು ಕುರಿತು, ಶಿಷ್ಯರೇ, ಹೃದಯದಲ್ಲಿಯ ಭಾವಕ್ಕನುಸಾರವಾಗಿ ಮನುಷ್ಯನಿಗೆ ಸಿದ್ಧಿ ಲಭಿಸುವುದು. ಭಾವಶುದ್ಧವಾಗಿದ್ದವನು ಎಂದೂ ಅಪಯಶಸ್ಸನ್ನು ಪಡೆಯಲಾರನು. ಈ ಬಗ್ಗೆ ನಿಮಗೊಂದು ಉದಾಹರಣೆ ಹೇಳುತ್ತೇವೆ, ಕೇಳಿರಿ. ಬಹುದಿನಗಳ ಹಿಂದೆ ಪಾಂಚಾಲ ದೇಶದಲ್ಲಿ ಸಿಂಹಕೇತು ಎಂಬ ರಾಜನ ಮಗನಾದ ಧನಂಜಯನು ಒಂದು ದಿವಸ ಬೇಟೆಗಾಗಿ ಅರಣ್ಯಕ್ಕೆ ಹೋದನು. ಆತನು ತನ್ನ ಜೊತೆಯಲ್ಲಿ ಒಬ್ಬ ಕಿರಾತ ಜಾತಿಯ ಸೇವಕನನ್ನು ಕರೆದೊಯ್ದಿದ್ದನು. ಅರಣ್ಯದಲ್ಲಿ ನೀರಡಿಸಿದ ಅವರು ನೀರಿಗಾಗಿ ಹುಡುಕಾಡುತ್ತಿರುವಾಗ ಆ ಬೇಡರ ದೃಷ್ಟಿಗೆ ಭಿನ್ನವಾದ ಶಿವಲಿಂಗವೊಂದು ನೆಲದಲ್ಲಿ ಬಿದ್ದಿರುವುದನ್ನು ಗೋಚರಿಸಿತು. ಕಿರಾತನು ಆ ಸುಂದರವಾದ ಕಲ್ಲನ್ನು ತಟ್ಟನೆ ಕೈಗೆತ್ತಿಕೊಂಡನು. ಒಡೆಯ, ಈ ಕಲ್ಲು ಎಷ್ಟು ಅಂದವಾಗಿದೆಯಲ್ಲ ಎಂದು ಪ್ರಶ್ನೆ ಮಾಡಿದನು. ಅದನ್ನು ನೋಡಿ ರಾಜಕುಮಾರನು ನಗುತ್ತಾ, ಎಲ್ಲೋ ಅದು ಕಲ್ಲಲ್ಲ, ಶಿವಲಿಂಗ. ಇದು ಭಿನ್ನವಾಗಿದೆ. ಅದಕ್ಕಾಗಿಯೇ ಹೀಗೆ ಪೂಜೆ ಇಲ್ಲದೆ ಭೂಮಿಯಲ್ಲಿ ಬಿದ್ದಿದೆ ಎಂದು ಹೇಳಿದನು. ಅದಕ್ಕೆ ಬೇಡನು, ಜಿಯ, ಲಿಂಗವನ್ನು ಪೂಜಿಸಿದರೆ ಏನಾಗುತ್ತದೆ ಎಂದು ಮುಗ್ಧತೆಯಿಂದ ಪ್ರಶ್ನೆ ಮಾಡಿದನು. ಅದಕ್ಕೆ ರಾಜಕುಮಾರನು ಏಕನಿಷ್ಠೆಯಿಂದ ಲಿಂಗವನ್ನು ಪೂಜಿಸುವವನಿಗೆ ಶಿವನು ಪ್ರತ್ಯಕ್ಷನಾಗಿ ಬೇಕಾದ ಸಿರಿ ಸೌಭಾಗ್ಯ ಹೆಚ್ಚೇನು ಮುಕ್ತಿ ಸಹಿತ ದಯಪಾಲಿಸುತ್ತಾನೆ ಎಂದು ನುಡಿದನು. ರಾಜಕುಮಾರನ ಮಾತಿನಿಂದ ಬೇಡನಿಗೆ ತಾನು ಶಿವಪೂಜೆ ಮಾಡಬೇಕೆಂಬ ಆಸೆ ಉತ್ಪನ್ನವಾಯಿತು. ರಾಜಕುಮಾರನಿಂದ ಆ ಶಿವಲಿಂಗ ಪೂಜೆಯನ್ನು ಹೇಗೆ ಮಾಡಬೇಕೆಂಬ ವಿಧಾನವನ್ನೆಲ್ಲ ಕೇಳಿ ತಿಳಿದುಕೊಂಡನು. ರಾಜಕುಮಾರನೇ ಗುರುವೆಂದು ಭಾವಿಸಿ ಆತನಿಂದ ಪಂಚಾಕ್ಷರಿ ಮಂತ್ರೋಪದೇಶ ಪಡೆದುಕೊಂಡನು ಮತ್ತು ಬಹುಭಕ್ತಿಯಿಂದ ಆ ಲಿಂಗವನ್ನು
ಅಡವಿಯಲ್ಲಿಯೇ ಇದ್ದ ತನ್ನ ಗುಡಿಸಲಿಗೆ ಹೊತ್ತುಕೊಂಡು ಬಂದನು. ಮಡದಿ ಎದುರು ಶಿವಲಿಂಗವನ್ನು ಪೂಜಿಸಿದರೆ ಕೈಲಾಸವೇ ದೊರೆಯುವುದೆಂದು ಹೇಳಿದನು. ಅವಳು ಬಹು ಸಂಭ್ರಮ ಪಟ್ಟುಕೊಂಡಳು. ಶಿವಲಿಂಗ ಪೂಜೆಗೆ ಗಂಡನಿಗೆ ನಿತ್ಯವೂ ಬೇಕಾಗುವ ಸಲಕರಣೆಗಳನ್ನು ಒದಗಿಸಿಕೊಡುವುದರಲ್ಲಿ ಸಹಕಾರಿಯಾದಳು. ಆತನು ಆ ಶಿವಲಿಂಗವನ್ನು ಪ್ರತಿಷ್ಠಾಪಿಸಿ ಅಭಿಷೇಕ, ಪುಷ್ಪ, ಧೂಪ, ದೀಪ, ಚಿತಾಭಸ್ಮಗಳಿಂದ ಪೂಜಿಸಿ ನೈವೇದ್ಯ ಮಾಡಿದ ನಂತರವೇ ಗಂಡ ಹೆಂಡಿಯರು ಊಟ ಮಾಡುವ ಪದ್ಧತಿಯನ್ನು ಇಟ್ಟುಕೊಂಡರು. ಎಷ್ಟೋ ದಿನಗಳು ಕಳೆದು ಹೋದವು. ಒಂದು ದಿನ ಆತನಿಗೆ ಎಷ್ಟು ಹುಡುಕಿದರೂ ಶಿವಪೂಜೆಗೆ ಚಿತಾಭಸ್ಮ ದೊರೆಯದಾಯಿತು. ಬಹುದಿವಸಗಳಿಂದ ನಡೆಸಿಕೊಂಡು ಬಂದ ವ್ರತವು ವ್ಯರ್ಥವಾಗಬಾರದೆಂದು ವಿಚಾರದಿಂದ ಹೆಂಡತಿಯ ಸಲಹೆಯಂತೆ ಆತನು ಹೆಂಡತಿ ಸಮೇತನಾಗಿ ತನ್ನ ಗುಡಿಸಲಿಗೆ ಬೆಂಕಿ ಹಚ್ಚಿದನು. ಅದೇ ಚಿತಾಭಸ್ಮದಿಂದ ಶಿವಲಿಂಗವನ್ನು ಪೂಜಿಸಿದನು. ಪೂಜೆಯಾದ ನಂತರ ನಿತ್ಯ ಪದ್ಧತಿಯಂತೆ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಲು ಹೆಂಡತಿಯನ್ನು ಕೂಗಿ ಕರೆದನು. ಅವಳು ತಕ್ಷಣವೇ ಓಡಿ ಬಂದು ಭಕ್ತಿಯಿಂದ ತೀರ್ಥ ಪ್ರಸಾದಗಳನ್ನು ಸೇವಿಸಿದಳು. ಆ ಗುಡಿಸಲು ಮೊದಲಿದ್ದಂತೆಯೇ ಕಂಗೊಳಿಸತೊಡಗಿತು. ಇದೆಲ್ಲ ಪರಮೇಶ್ವರನ ಲೀಲೆ ಎಂದರಿತು ದಂಪತಿಗಳಿಬ್ಬರು ಭಕ್ತಿಪರವಶರಾದರು. ಆಗ ಅವರಿಗೆ ಶಿವನ ಸಾಕ್ಷಾತ್ಕಾರವಾಯಿತು. ಶಿಷ್ಯರೇ, ಗುರುವಚನದಲ್ಲಿ ವಿಶ್ವಾಸವಿಟ್ಟವನಿಗೆ ಆತನ ಭಾವನೆಯಂತೆಯೇ ಫಲಪ್ರಾಪ್ತಿಯಾಗುವುದು ಎಂದು ವಿವರಣೆ ನೀಡಿದರು. ಸಾಯಂಕಾಲದ ವೇಳೆಯಲ್ಲಿ ಗುರುಗಳು ಸಹಜವಾಗಿ ಸಂಗಮದತ್ತ ಹೋದರು. ನರಹರಿಯ ಶ್ರದ್ಧೆ, ಉಪವಾಸಗಳಿಂದ ಕಷ್ಟಪಟ್ಟು ಆ ಕಟ್ಟಿಗೆಗೆ ನೀರು ಹೊತ್ತು ಹಾಕುತ್ತಿರುವುದನ್ನು ಕಣ್ಣಾರೆ ನೋಡಿದರು. ಆ ಭಕ್ತನ ಮೇಲೆ ಅವರಿಗೆ ಕರುಣೆಯುಂಟಾಯಿತು. ತಮ್ಮ ಕಮಂಡಲೋದಕವನ್ನು ಆತ ನಡೆಸಿದ್ದ ಕಟ್ಟಿಗೆಗೆ ಸಿಂಪಡಿಸಿದರು. ತಕ್ಷಣವೇ ಆ ಕಟ್ಟಿಗೆಯು ಚಿಗುರಡಿದು ಹಸುರಾಗಿ ಕಂಗೊಳಿಸತೊಡಗಿತು. ಅದರೊಂದಿಗೆ ನರಹರಿಯ ಕುಷ್ಠರೋಗ ನಿವಾರಣೆಯಾಗಿ ಆತನ ದೇಹ ಸುವರ್ಣಕಾಂತಿ ತಳೆಯಿತು. ನರಹರಿಯು ಭಕ್ತಿಪರವಶನಾಗಿ ಗುರುಗಳ ಸ್ತೋತ್ರ ಮಾಡತೊಡಗಿದನು. ಜನ್ಮತಃ ಕವಿಯಾಗಿದ್ದ ನರಹರಿಯು ಸುಶ್ರಾವ್ಯವಾಗಿ ಅಷ್ಟಕವನ್ನು ರಚಿಸಿ ಹಾಡಿದನು. ಗುರುಗಳು ಸಂಪ್ರೀತರಾಗಿ ಆತನಿಗೆ ಯೋಗೀಶ್ವರನೇ ಎಂಬ ಅಭಿಧಾನದಿಂದ ಕೂಗಿದರು. ನಂತರ ನರಹರಿಯು ಕುಟುಂಬ ಸಮೇತನಾಗಿ ಗಣಗಾಪುರದಲ್ಲಿಯೇ ಉಳಿದನು. ಗುರುಗಳು ಆತನ ಮೇಲೆ ಪ್ರೀತಿಯಿಂದ ಅವನಿಗೆ ವಿದ್ಯಾಸರಸ್ವತಿ ಮಂತ್ರವನ್ನು ಉಪದೇಶ ಮಾಡಿದರು ಎಂದು ಸಿದ್ಧಮುನಿಯು ನಾಮಧಾರಕನಿಗೆ ತಿಳಿಸಿದನೆಂಬಲ್ಲಿಗೆ ಸಾರರೂಪ ಶ್ರೀ ಗುರುಚರಿತ್ರೆಯ 40ನೇ ಅಧ್ಯಾಯವು ಮುಕ್ತಾಯವಾಯಿತು.